ಹಾಯ್, ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಪ್ಲೋರ್ ದ ನೇಚರ್ ವಿತ್ ನೇಚರ್. ನಾನಿವತ್ತು ನಿಮಗೆ ಕಾಡಲ್ಲಿ ಸಿಗುವಂಥ ಅಥವಾ ಮನೆಯಲ್ಲೇ ಗಾರ್ಡನಲ್ಲಿ ಬೆಳೆಸುವಂಥ ಹೂಗಳಿಂದ ಯಾವ ಥರ ಒಂದು 5 ಇಂಗ್ರೀಡಿಯೆಂಟ್ಸ್ ಇದೆ, 5 ಫ್ಲವರಿಂದ ಯಾವ ಥರ ಡಿಶಸ್ ಪ್ರಿಪೇರ್ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಕೊನೆ ತನಕನೂ ವಿಡಿಯೋವನ್ನು ನೋಡಿ. ಹಾಗೆ ಕೊನೆಯದಲ್ಲಿರುವಂಥ ಒಂದು ಹೂವಂತೂ ತುಂಬ ಅದ್ಭುತವಾಗಿದೆ. ಅದು ಕಲರ್ ಚೇಂಜಿಂಗ್, ಯಾವ ಥರ ಕಲರ್ ಚೇಂಜಿಂಗ್ ಆಗಿರುತ್ತೆ ಅಂತಲೂ ತಿಳಿಸ್ಕೊಡ್ತೀನಿ. ಸೊ ಕೊನೆ ತನಕನೂ ನೋಡಿ ವಿಡಿಯೋವನ್ನು ಶುರು ಮಾಡೋಣ. ಏನು ಹೂಗಳಿದೆ ಅಲ್ವಾ, ಅದು ಬರೀ ಅಲಂಕಾರಕ್ಕೆ ಮಾತ್ರ ಸೀಮಿತ ಅಲ್ಲದೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದಾಗಿರುತ್ತೆ. ನೀವು ಆಹಾರಕ್ಕೆ ಆ್ಯಡ್ ಮಾಡಿದಾಗ ಅದರಲ್ಲೊಂದು ರುಚಿಕರವಾಗಿರ್ಬೋದು ಅಥವಾ ತುಂಬ ರುಚಿ ಕೂಡ ಕೊಡುತ್ತೆ. ಹಾಗೆ ಕೊನೆಯದಂತೂ ನಾನು ತಿಳ್ಸೋಕ್ಕೆ ಹೋಗ್ತಿರೋ ಹೂವಂತೂ ನೀವು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅದರಲ್ಲಿ ಬಣ್ಣ ಕೂಡ ಬದಲಾಗುತ್ತೆ. ಹೇಗೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಮೊದಲಿದಾಗಿ ಏನು ನೋಡ್ತಾ ಇದ್ದೀರಲ್ಲ, ಈ ಹೂವು ಹಳದಿ ಬಣ್ಣದಲ್ಲಿದೆ. ಹಾಗೆ ಈ ಹೂವಿನ ಹೆಸರೇನೆಂದರೆ ದಾಂಡೇಲಿಯಂ ಅಂತ. ಇದನ್ನು ನೀವು ಒಣಗಿರುವ ಹೂವನ್ನು ಬಿಸಿನೀರಲ್ಲಿ ಹಾಕಿ ಕುದಿಸಿ ಚೆನ್ನಾಗಿ ಮಾಡಿ ಕಷಾಯ ರೀತಿ ಕುಡಿಬೋದು ಅಥವಾ ಪಕೋಡ ರೀತಿ ಮಾಡಿ ಕೂಡ ತಿನ್ಬೋದು. ಇದರ ಉಪಯೋಗಗಳೇನಂತ ಹೇಳಿದ್ರೆ ನಿಮಗೆ ಲಿವರ್ ಫಂಕ್ಷನ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ಇದು ಡೈಜೆಷನ್ ಕೂಡ ಒಳ್ಳೆಯದಾಗುತ್ತೆ. ಎರಡನೇ ಹೂ ಬಂದು ನಸ್ಟ್ರುಟ್ರಿಯಂ ಅಂತ ಹೇಳ್ತಾರೆ. ಇದನ್ನು ನೀವು ಗಾರ್ಡನಲ್ಲೂ ಬೆಳಿಬೋದು. ಇದರಲ್ಲಿ ತುಂಬ ಕಲರ್ಸ್ ಕೂಡ ಇದೆ. ಇದನ್ನು ಹೇಗೆ ಉಪಯೋಗ ಮಾಡೋದಂದರೆ ಇದನ್ನು ನೀವು ಸಲಾಡ್ ರೀತಿ ಮಾಡ್ಕೊಂಡು ತಿನ್ಬೋದು ಅಥವಾ ಚಟ್ನಿ ಮುಖಾಂತರ ಮಾಡಿಕೊಂಡು ಕೂಡ ತಿನ್ಬೋದು. ಇದ್ರ ಬೆನಿಫಿಟ್ಸ್ ಏನಂತ ಹೇಳಿದರೆ ಇದರಲ್ಲಿ ವಿಟಮಿನ್ ಸಿ ಹೈ ಇದೆ. ಹಾಗೆ ಇದು ಇಮ್ಯುನಿಟಿಯನ್ನು ತುಂಬ ಬೂಸ್ಟ್ ಮಾಡುತ್ತೆ ಅಂತ ಹೇಳಲಾಗುತ್ತೆ. ಮೂರನೇ ಹೂ ಬಂದು ದಾಸವಾಳ. ಇದರಲ್ಲಿ ಕೆಲವ್ರಿಗೆ ಗೊತ್ತಿರ್ಬೋದು. ಈ ಹೂವನ್ನು ನೀವು ಟೀ ರೀತಿಯೂ ಮಾಡ್ಕೊಂಡು ಕುಡಿಬೋದು. ಇದು ತುಂಬ ಲೋ ಬ್ಲಡ್ ಪ್ರೆಷರ್ ಇರುತ್ತಲ್ಲ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಹಾಗೆ ಇದು ರಿಚ್ ಇನ್ ವಿಟಮಿನ್ ಸಿ ಅಂತಲೂ ಹೇಳಲಾಗುತ್ತೆ. ಇದನ್ನು ನಿಮಗೆ ಈಗ ಟೀ ರೀತಿ ಕುಡಿಯೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಜಾಮ್ ರೀತಿಯೂ ಮಾಡಿಕೊಂಡು ಶುಗರ್ ಎಲ್ಲ ಅಥವಾ ಹನಿ ಸೇರಿಸ್ಕೊಂಡು ಜಾಮ್ ರೀತಿ ಮಾಡಿಕೊಂಡು ಕೂಡ ನೀವು ಬ್ರೆಡ್ ಜೊತೆನೋ ಅಥವಾ ಚಪಾತಿ ಜೊತೆ ಸೇವಿಸುವಂಥದ್ದು. ನಾಲ್ಕನೇ ಹೂ ಬಂದು ರೋಸ್ ಹೂ ಆಗಿರುತ್ತೆ. ಇದು ಸ್ಕಿನ್ ಕೇರಿಗಂತೂ ತುಂಬ ಮಾಡಿಸಿದಂಥದ್ದು. ಇದನ್ನು ನೀವು ಸಿರಪ್ ರೀತಿಯೂ ಶುಗರ್ ಸಿರಪ್ ರೀತಿ ಮಾಡಿಕೊಂಡು ಸೇವಿಸ್ಬೋದು ಅಥವಾ ನೀವು ಡೆಸರ್ಟ್ಸಲ್ಲಿ ಈಗ ರೋಸ್ ಪೆಟಲ್ಸನ್ನು ಹಾಕಿನೂ ಆ ಥರನೂ ತಿನ್ಬೋದು. ಅಥವಾ ನಿಮ್ಗೆ ಅದೇನು ತಿನ್ನೋಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದರೆ ಪೆಟಲ್ಸ್ನೇ ತೊಗೊಂಡು ಫುಲ್ಲು ಗ್ರೈಂಡ್ ಮಾಡಿಬಿಟ್ಟು ಮುಖಕ್ಕೂ ಹಚ್ಕೊಬೋದು. ಸ್ಕಿನ್ ಕೇರ್ಗಂತೂ ತುಂಬ ಮಾಡಿಸಿರೋವಂಥದ್ದು ಇದು. ಐದನೇ ಹೂ ನೀವು ಕಾಯ್ತಿರುವಂಥದ್ದು ಶಂಖಪುಷ್ಪ ಅಂತ ಹೇಳಲಾಗುತ್ತೆ. ಇದರಲ್ಲಿ 2 ಕಲರ್ ಬರುತ್ತೆ. ಒಂದು ಇದು ಬ್ಲೂ ಕಲರು, ಹಾಗೆ ಇನ್ನೊಂದು ಬಂದು ವೈಟ್ ಕಲರ್. ಇದನ್ನು ನೀವು ಟೀ ರೀತಿ ಕಾಯಿಸ್ಕೊಂಡು ಕುಡಿಬೋದು. ಟೀ ರೀತಿ ಕಾಯಿಸಿದಾಗ ಇದು ಬ್ಲೂ ಕಲರ್ ವಾಟರ್ ರೀತಿ ಕಾಣಿಸುತ್ತೆ. ತುಂಬ ಒಳ್ಳೆಯದು ಹೆಲ್ತಿಗಂತೂ. ಹಾಗೆ ನೀವು ಲೆಮನ್ ಟೀ ಮಾಡ್ಕೊಂಡು ಕುಡಿಬೋದು. ಲೆಮನ್ ಹಾಕಿದಾಗ ಅದು ಸ್ಪೆಷಾಲಿಟಿ ಏನಂದರೆ ಬ್ಲೂ ಇದ್ದ ಟೀ ಬಂದು ಪರ್ಪಲ್ ಕಲರ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಬ್ರೈನ್ ಬೂಸ್ಟ್ ಮಾಡೋಕ್ಕೆ, ಬ್ರೈನ್ ಫಂಕ್ಷನ್ಗಂತೂ ತುಂಬ ಒಳ್ಳೆಯದು. ಹಾಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಇದೆ ಅಂತ ಹೇಳಲಾಗುತ್ತೆ. ಸೊ ಗೈಸ್, ನಿಮಗೆ 5 ಗಾರ್ಡನಲ್ಲಿ ಬೆಳೆಯುವಂಥ ಅಥವಾ ಕಾಡಲ್ಲಿ ಸಿಗುವಂಥ ಹೂವಿಂದ ಇನ್ನೇನು ಬೆನಿಫಿಟ್ಸ್ ಇದೆ, ಹೇಗೆ ಯೂಸ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಂಡ್ರಲ್ವ. ಸೊ ನೀವು ಈ ವಿಡಿಯೋ ನೋಡಿದ ಮೇಲೆ ಯಾವ ಹೂವಿಂದ ಫಸ್ಟು ಟ್ರೈ ಮಾಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಅಥವಾ ನೀವು ಆಲ್ರೆಡಿ ಟ್ರೈ ಮಾಡಿದ್ರೂ ಕಮೆಂಟ್ಸಲ್ಲಿ ತಿಳಿಸ್ಕೊಳ್ಬೋದು ಅಂತ ಕೇಳ್ಕೊಳ್ತೀನಿ. ಸೊ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಹಾಗೆ ಕಮೆಂಟನ್ನು ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸಿ ಯು ನೆಕ್ಸ್ಟ್ ಒನ್.